ಏನು ಬಿಸಿಲು ಐತವ ಮಾರ. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಅಚ್ಚುಮೆಚ್ಚಿನ ಸ್ವಚ್ಛ ಮನಸ್ಸಿನ ಆಕಾಶ್. ನಮ್ಮ ದೋಸ್ತ್ ಎಲ್ಲೋದ್ರು ಒಪ್ಪ ಹುಡುಕಾಡಕ್ಕೆ ಏನು ಬಿಸಿಲು ಅಪ್ಪ. ಆಕಾಶ್, ನಮ್ಮ ಗ್ಯಾಂಗ್ ಎಲ್ಲರೂ ನೋಡಿ ಏನು ನಿಮ್ ಗ್ಯಾಂಗ ಇಲ್ಲೆಲ್ಲ ನಿಂತಿದ್ ನೋಡ್ರಿ. ಅಲ್ಲಿ ನಿಂತಾರ ನೋಡಲ್ಲಿ. ನೀವು ಅಲ್ಲಿ ನಿಂತಾರಲ್ಲ. ಏನ್ ಮಾಡತ್ತಿರ್ಲೇಪ ಬಿಸ್ಲಾಗಿಲ್ಲ ನಿಂತ ಕೇಸಿ? ಜ್ಯೂಸ್ ಕುಡಿಯಕ್ ಹೋಗೋಣ. ಜ್ಯೂಸ್, ಐಸ್ ಕ್ರೀಮಾ? ಇಲ್ಲೇ ಒಂದು ಕಾಲೇಜ್ ಹತ್ರ ಅಂಗಡಿ ಇದೆ, ಹೋಗಂಬ. ಏನು ವಿಚಾರ ಮಾಡತ್ತೀವಿ? ಇದು ನಮ್ ಫೋನ್ ಇಷ್ಟೊಂದು ರೇಟ್ ಇದೆಯಲ್ಲ, ನಾವು 5 ಜನ ತಗೊಂಡಿದ್ದಕ್ಕೆ 200 ರೂಪಾಯಿ ಆಗಿದೆ. ಡೈಲಿ ಎಷ್ಟು ಜನ ಬರ್ಬೋದು, ಎಷ್ಟು ಸೇಲ್ಸ್ ಆಗ್ಬೋದು, ಎಷ್ಟು ಅಂತ ದುಡಿಬೋದು ಇಲ್ಲಿ. ಅಷ್ಟೇ ಬೇಕಾದ್ರೆ ಇಲ್ಲೇ ಅಂಗಡಿ ಕೇಳ್ಬೋದು. ಹೋಗೋಣ. ಸರ್, ನಿಮ್ಮ ಹೆಸರು? ಪ್ರವೀಣ್ ಕುಮಾರ್. ನಿಮ್ಮದು ಎಜುಕೇಷನ್ ಏನಾಗಿದೆ? B.Com. ಸರ್, ಇದು ಅಮೂಲ್ಯ ಯಾಕೆ ಸ್ಟಾರ್ಟ್ ಮಾಡಿದ್ರಿ ನೀವು? ಅಮೂಲ್ಯ ಎಕ್ಸ್ಟ್ರಾ ಏನೋ ಒಂದು ಕ್ರೇಜ್, ಐಸ್ ಕ್ರೀಮ್ ಪಾರ್ಲರ್ ಮಾಡಬೇಕು ಅಂತ, ಹಾಗಾಗಿ ಅಮೂಲ್ದು ಮೇನ್ ಬ್ರಾಂಚ್ ಎಲ್ಲಿದೆ? ಮೇನ್ ಬ್ರಾಂಚ್ ಬಂದು ಹುಬ್ಳಿಯಲ್ಲಿದೆ. ಫ್ಯಾಕ್ಟ್ರಿ ಬಂದು ಗುಜರಾತಲ್ಲಿದೆ, ಆನಂದ್ ಡಿಸ್ಟಿಕಲ್ಲಿ. ಇದ್ರ ಓನರ್ ಹೆಸರು ಏನಾದರೂ ಗೊತ್ತಿದೆಯಾ? ಇಲ್ಲ, ಇದು ಕೋಆಪರೇಟಿವ್ ಸೊಸೈಟಿ. ಇದು ಓನರ್ ಆ ಥರ ಇಲ್ಲ, ಶೇರ್ ಹೋಲ್ಡರ್ಸ್ ಮಾಡಿರೋ ಕಂಪ್ನಿ. ಸರ್, ಈ ಬಿಸ್ನೆಸ್ ಯಾಕೆ ಚೂಸ್ ಮಾಡಿದ್ರಿ ಸರ್, ಐಸ್ ಕ್ರೀಮ್ ಬಿಸ್ನೆಸ್ ಅಂತ? ಐಸ್ ಕ್ರೀಮ್ ಬಿಸ್ನೆಸ್ ಯಾಕೆ ಅಂದರೆ, ಇದು ಪ್ಲೇಸ್ಮೆಂಟ್ ಚೆನ್ನಾಗಿತ್ತು. ಕಾಲೇಜ್ ಏರಿಯಾ, ಮೆಡಿಕಲ್ ಕಾಲೇಜು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು, ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇದ್ರಲ್ಲ, ಹಾಗಾಗಿ ಒಳ್ಳೆ ಇದು ಅಂತಂದೇಳಿ ಸ್ಟಾರ್ಟ್ ಮಾಡಿದ್ವಿ. ಇದು ಬಿಸ್ನೆಸ್ ಮಾಡ್ಬೇಕಂತ ಮುಂಚೆಯಿಂದನೂ ಪ್ಲಾನ್ ಇತ್ತ? ಮುಂಚೆಯಿಂದ ಏನು ಪ್ಲಾನ್ ಇರಲಿಲ್ಲ. ರೀಸೆಂಟಾಗಿ ಈಗ ನಾವು ಸ್ಟಾರ್ಟ್ ಮಾಡಿ 12 ಇಯರ್ಸ್ ಆಯಿತು. ಅದರಿಂದ ಬ್ಯಾಕ್ 1 ಇಯರಲ್ಲಿ ಸ್ವಲ್ಪ ಏನೋ ರಿಸರ್ಚ್, ಯೂತ್ಸ್ ಈಗೆಲ್ಲ ಪ್ರಿಫರ್ ಮಾಡ್ತಾರೆ ಐಸ್ ಕ್ರೀಮ್ನ ಅಂತ ಇದಾಗಿತ್ತು, ಮಾಡಿದ್ವಿ. ಇದೇ ಲೊಕೇಶನ್ ಅಂತ ಮುಂಚೆನೇ ಪ್ಲಾನ್ ಇತ್ತ ಸರ್? ಅಂದ್ರೆ ಆಕ್ಚುಲಿ ನಮ್ಮ ಲೊಕೇಶನ್ ಚೇಂಜ್ ಮಾಡೋದಕ್ಕಿತ್ತು. ಎಲ್ಲ ರೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ, ಆಮೇಲೆ ಮೇನ್ ರೋಡ್ನಲ್ಲೆಲ್ಲ ತುಂಬ ರೆಂಟ್ ಇರುತ್ತೆ. ಇದು ನಮ್ಮದು ಓನ್ ಇದು, ಹಂಗಾಗಿ ಆ ಪ್ರಾಬ್ಲಮ್ ಬರಬಾರ್ದು ಅಂತ ಇದು ಮಾಡಿದ್ವಿ. ಇದು ಒಂದು ಕ್ಲಿಕ್ ಆಗ್ತಿದೆ, ಏರಿಯಾ ಚೆನ್ನಾಗಿರೋದ್ರಿಂದ. ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕಿದ್ರಿ ಸರ್? ಇನ್ವೆಸ್ಟ್ಮೆಂಟ್ ಒಂದು 15 lakhs ಹಾಕಿದೆ. ಇದು ಇನ್ವೆಸ್ಟ್ಮೆಂಟ್ ಹಾಕುವಾಗ ಮುಂಚೆನೇ ಸೇವಿಂಗ್ಸ್ ಏನಾದ್ರು ಮಾಡ್ಕೊಂಡಿದ್ರೆ ಇನ್ನು ಬ್ಯಾಂಕಿಂದ ಲೋನ್ ಏನಾದ್ರು? ಇಲ್ಲ, ಲೋನಲ್ಲಿ ತಗೊಂಡು ಮಾಡಿದ್ವಿ. ಸ್ವಲ್ಪ ನಮ್ಮ ಸೇವಿಂಗ್ಸ್ ಇತ್ತು, ಬಾಕಿ ಒಂದು 25% ಇತ್ತು, 75% ಎಲ್ಲ ಲೋನ್. ಇವಾಗ ನಾನೇನಾದ್ರು ಬಿಸ್ನೆಸ್ ಮಾಡ್ಬೇಕಂತಂದ್ರೆ ನೀವು ಏನೇನಾದ್ರು ಸಜೆಷನ್ ಕೊಡ್ಬೇಕಂತ ಇದ್ದೀರಾ ಸರ್? ಸಜೆಷನ್ ಅಂದರೆ, ಮೊದಲು ಫೀಲ್ಡ್ ತಿಳ್ಕೊಬೇಕು, ಯಾವುದು ಬಿಸ್ನೆಸ್ ಮಾಡಬೇಕು ಅಂತಂದೇಳಿ ತಿಳ್ಕೊಂಡ್ರೆ ಅದು ಅನುಕೂಲ ಆಗುತ್ತೆ. ಸುಮ್ಮನೆ ಏನು ಗೊತ್ತಿಲ್ಲದೇ ಫೀಲ್ಡಿಗೆ ಇಳಿದ್ಬಿಟ್ರೆ ತುಂಬ ರಿಸ್ಕ್ ಆಗುತ್ತೆ. ಫಸ್ಟು ರಿಸ್ಕ್ ತಿಳ್ಕೊಬೇಕು, ಯಾವುದು ಎಲ್ಲದ್ರ ಬಗ್ಗೆನೂ ಸ್ಟಡಿ ಮಾಡಿ, ಯಾವ ಬಿಸ್ನೆಸ್ ಮಾಡ್ತೀವಿ ಏನು ಅಂತಂದೇಳಿ ತಿಳ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಸರ್, ನಿಮ್ಮ ಶಾಪಲ್ಲಿ ಎಷ್ಟು ವೆರೈಟೀಸ್ ಆಫ್ ಫ್ಲೇವರ್ಸ್ ಐಸ್ ಕ್ರೀಮ್ ಇದೆ? ಅದು ತುಂಬ ವೆರೈಟೀಸ್ ಬರುತ್ತೆ, ಅರೌಂಡ್ 300 ಎಲ್ಲ ಇರುತ್ತೆ. ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿ, ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 100 ವೆರೈಟೀಸ್ ಇದೆ ನಮ್ಮ ಶಾಪಲ್ಲಿ. ಮತ್ತೆ ನಿಮ್ಮ ಶಾಪಲ್ಲಿ ಟಾಪ್ 3 ಸೇಲ್ ಆಗ್ತಕ್ಕಂಥ ಐಸ್ ಕ್ರೀಮ್ ಯಾವುದು? ಚಾಕ್ಲೇಟ್ ಸೇಲ್ ಆಗುತ್ತೆ, ಕುಕೀಸ್ ಸೇಲ್ ಆಗುತ್ತೆ, ಕುಕೀಸ್ ಅಂಡ್ ಕ್ರೀಮ್ಸ್, ಆಮೇಲೆ ಮ್ಯಾಂಗೋ, ಈ ಥರ ತುಂಬ ಇದಾವು. ಟಾಪ್ ಅಂದರೆ ಚಾಕ್ಲೇಟೇ ತುಂಬ ಹೋಗೋದು. ಕಸ್ಟಮರ್ ಪ್ರಿಫರ್ ಮಾಡೋದು ಚಾಕ್ಲೇಟ್ ಫ್ಲೇವರ್? ಯಾಕೆಂದ್ರೆ ಸ್ಟೂಡೆಂಟ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಚಾಕ್ಲೇಟ್ ಜಾಸ್ತಿ ಹೋಗುತ್ತೆ. ಇದನ್ನೇ ಪ್ರಿಫರ್ ಅಂತ ಅಲ್ಲ, ಸ್ಟೂಡೆಂಟ್ ಲೈಕ್ ಚಾಕ್ಲೇಟೇ ಅವ್ರು ಇಷ್ಟಪಡೋದು, ಹಂಗಾಗಿ ಚಾಕ್ಲೇಟ್ ಹೋಗುತ್ತೆ. ಮತ್ತೆ ಒಂದು ದಿನದಲ್ಲಿ ನಿಮಗೆ ಎಷ್ಟು ಪೀಸಸ್ ಆಫ್ ಐಸ್ ಕ್ರೀಮ್ ಸೇಲ್ ಆಗುತ್ತೆ ಅವರೇಜ್? ಪೀಸಸ್ ಆಫ್ ಐಸ್ ಕ್ರೀಮ್ ಅಂದರೆ, ಈಗ ಇದು ನೋಡಿ 365 days ಬಿಸ್ನೆಸ್ ಅಲ್ಲ ಇದು. ಈ ಸಮ್ಮರಲ್ಲಿ ಚೆನ್ನಾಗಿರುತ್ತೆ, ಅದು ಸೀಸನ್ ಇದು. ಅನ್ ಸೀಸನಲ್ಲಿ ಈ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರೇಜ್ ಎಲ್ಲ ತೊಗೊಂಡ್ಬಿಟ್ರೆ ಒಂದು ಅರೌಂಡ್ ಒಂದು 100
ಆಗುತ್ತೆ. ಒಂದು ದಿನದಲ್ಲಿ ಒಂದು 100 ಪೀಸಸ್ ಸೇಲ್ ಆಗುತ್ತೆ. ಸ್ಕೂಪಿಂಗ್ ಎಲ್ಲ ಹೋಗುತ್ತೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಐಸ್ ಕ್ರೀಮಲ್ಲಿ ಲೋಯರ್ ಪ್ರೈಸ್ ಎಷ್ಟು ಮತ್ತೆ ಹೈಯರ್ ಪ್ರೈಸ್ ಎಷ್ಟು? ಲೋಯರ್ ಪ್ರೈಸ್ ಅಂದರೆ 10 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ ಕಪ್ ವೆರೈಟಿಯಲ್ಲಿ. ಹೈಯರ್ ಪ್ರೈಸ್ ಬಂದು 300 ತನಕನೇ ಇದೆ. 300ವರೆಗೂ ಹೈಯರ್ ಪ್ರೈಸ್ ಇದೆ. ಮತ್ತೆ ನಿಮ್ಮ ಶಾಪ್ದು ಡ್ಯೂರೇಷನ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ? ಶಾಪ್ ಬಂದು 12 ಓಪನ್ ಆಗುತ್ತೆ, ಅಪ್ ಟು 11 ತನಕ ಓಪನ್ ಇರುತ್ತೆ. ನೈಟ್ 11 ತನಕ. ನೈಟ್ 11. ಮತ್ತೆ ನಿಮಗೆ ಕಾಂಪಿಟೇಟರ್ಸ್ ಯಾರು ಸರ್? ಕಾಂಪಿಟೇಟರ್ಸ್ ಅಂದರೆ ನೋಡಿ, ಈಗ ಎಲ್ಲದರಲ್ಲೂ ಫೀಲ್ಡಲ್ಲಿ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಹಂಗಾಗ್ಬಿಟ್ಟು ಐಸ್ ಕ್ರೀಮು ಈಗ ಸುಮಾರು ಪಾರ್ಲರ್ ಆಗಿಬಿಟ್ಟಿದೆ ಈಗ ಐಸ್ ಕ್ರೀಮ್ದು. ಹಂಗಾಗಿ ಎಲ್ಲರೂ ಕಾಂಪಿಟೇಟರೇ. ಈ ಒಂದು ಪಾರ್ಲರ್ ಇಲ್ಲಿ ಈ ಏರಿಯಾದಲ್ಲಿ ಒಂದು 4-5 ಪಾರ್ಲರ್ ಇದ್ದಾರೆ. ಆದರೂ ನಮ್ಮದು ಲೋ ಪ್ರೈಸ್ ಇರೋದ್ರಿಂದ ಪರವಾಗಿಲ್ಲ, ಓಡ್ತಾ ಇದೆ. ಮತ್ತೆ ದಾವಣಗೆರೆಯಲ್ಲಿ ನಿಮ್ಮದು ಎಷ್ಟು ಬ್ರಾಂಚಸ್ ಇದೆ ಸರ್? ಆ್ಯಕ್ಚುಲಿ ಈಗ ಪ್ರೆಸೆಂಟ್ 2 ಇದೆ. ಪ್ರೆಸೆಂಟ್ 2 ಇದೆ. ಮತ್ತೆ ನೀವು ಆಡಿಟ್ ಏನಾದರೂ ಕಂಡಕ್ಟ್ ಮಾಡ್ತೀರಾ? ಹಾಂ, ಮಾಡ್ತಾ ಇದ್ದೀವಿ. ಆ್ಯನ್ಯುವಲಿ ಒಂದ್ಸಲಿ ಕಂಡಕ್ಟ್ ಮಾಡ್ತೀರಾ? ಥ್ಯಾಂಕ್ ಯು ಸರ್. ಹೆಚ್ಚಾಗಿ ಯಾವ ಕಸ್ಟಮರ್ ಬರ್ತಾರೆ ನಿಮ್ಮ ಹತ್ರ? ನಮ್ಮ ಹತ್ರ ಸ್ಟೂಡೆಂಟೇ ಹೆಚ್ಚಾಗಿ ಬರೋದು, ಯಾವಾಗಲೂ ಸ್ಟೂಡೆಂಟು. ಆಮೇಲೆ ಮಾರ್ವಾಡಿ ಫ್ಯಾಮಿಲೀಸ್ ಅವರು ತುಂಬ ಐಸ್ ಕ್ರೀಮ್ ಪ್ರಿಫರ್ ಮಾಡ್ತಾರೆ. ಮುಸ್ಲಿಮ್ ಫ್ಯಾಮಿಲೀಸ್ ಅವರು ಭಾಳ ಐಸ್ ಕ್ರೀಮ್ ತಿಂತಾರೆ. ಮ್ಯಾಕ್ಸಿಮಮ್ ಅಂದರೆ ಸ್ಟೂಡೆಂಟ್ಸ್ ಎಲ್ಲ. ಹೌದೌದು. ಈಗ ನೀವು ಯಾವುದಾದ್ರೂ ಇವೆಂಟ್ಸ್ಗೆ ದೊಡ್ಡ ದೊಡ್ಡ ಸಮಾರಂಭಕ್ಕೆ ಐಸ್ ಕ್ರೀಮ್ ಎಲ್ಲ ಸಪ್ಲೈ ಮಾಡ್ತೀವಿ. ಈಗ ಅಮೂಲ್ ಅಂತ ಎದಕ್ಕೆ ಚೂಸ್ ಮಾಡಿದ್ರಿ? ಅಮೂಲೇ ಯಾಕೆ ಅಂದರೆ, ಅಮೂಲ್ ಬಂದು ಇದು ಪ್ಯೂರ್ ಐಸ್ ಕ್ರೀಮ್, ಇದು ಡೆಸರ್ಟ್ ಐಸ್ ಕ್ರೀಮ್ ಅಲ್ಲ. ಇದು ಆಕ್ಚುಲಿ ಅಮೂಲ್ ಪ್ಯೂರ್ ಮಿಲ್ಕಿಂದ ಮಾಡೋ ಐಸ್ ಕ್ರೀಮ್ ಆಗಿರೋದ್ರಿಂದ ಇದನ್ನು ಚೂಸ್ ಮಾಡಿದ್ವಿ. ಅಮೂಲ್ ನಿಮ್ಗೆ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಮತ್ತು ಈಗಿನ ಯೂತ್ಸ್ಗೆ ಏನಾದರೂ ಮೆಸೇಜ್ ಕೊಡ್ತೀರಾ? ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಏನಾದರೂ ಕೇಳ್ತಿರ್ತಾರೆ. ಈಗೆಲ್ಲ ಸ್ಟಾರ್ಟಪ್ ಕಲ್ಚರ್ ಬಂದ್ಬಿಟ್ಟಿದೆ, ಎಲ್ಲರೂ ಬಿಸ್ನೆಸ್ಸೇ ಮಾಡಬೇಕು, ಅದು ಮಾಡಬೇಕು. ಸ್ವಲ್ಪ ನಾಲೆಡ್ಜ್ ಇರಬೇಕು ಯೂತ್ಸಿಗೆ, ಆಮೇಲೆ ತಾಳ್ಮೆ ಇರಬೇಕು. ಒಂದೇ ಸರಿ ಆಗೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಆಮೇಲೆ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ ಅದೊಂದು ಇಂಪಾರ್ಟೆಂಟ್ ಇದೆ. ಅದೆಲ್ಲ ನೋಡ್ಕೊಂಡ್ಬಿಟ್ಟು ರಿಸ್ಕ್ ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ತಾಳ್ಮೆ ಇದ್ದು ಕಾದು ಇದು ಮಾಡಿದರೆ ಅಚೀವ್ ಮಾಡ್ಬೋದು ಗೋಲ್ನ. ತಾಳ್ಮೆ ಇರಬೇಕು. ಹಾಯ್, ಹೆಲೋ, ನಿಮ್ಮ ಹೆಸರು? ಜಾನ್ವಿ. ನಿಮ್ಮ ಪ್ರಾಪರ್ ದಾವಣಗೆರೆನಾ? ನೀವು ಇಲ್ಲಿಗೆ ಅಮೂಲ್ಗೆ ರೆಗ್ಯುಲರ್ ಕಸ್ಟಮರ್? ಎಸ್. ನಿಮ್ಮದು ಫೇವ್ರೆಟ್ ಫ್ಲೇವರ್ ಐಸ್ ಕ್ರೀಮ್ ಯಾವುದು? ಬೆಲ್ಜಿಯಂ, ಪಾನ್ ಎಲ್ಲ ಚೆನ್ನಾಗೈತೆ ಇಲ್ಲಿ. ಹಾಂ, ಓಕೆ. ಮತ್ತು ನಿಮ್ಮದು ಅಮೌಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಟೇಸ್ಟ್ ಏನಾದರೂ? ಎಸ್, ವಾಲ್ಯೂಮ್ 60 ರೂಪೀಸ್ ಒಳಗೆ ಚೆನ್ನಾಗೈತೆ ಇಲ್ಲಿ. ಓಕೆ, ಥ್ಯಾಂಕ್ ಯು. ಸ್ಯಾಟಿಸ್ಫೈ. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ಕವನ ಅಂತ. ನೀವು ಪ್ರಾಪರ್ ದಾವಣಗೆರೆನಾ? ಹಾಂ, ಪ್ರಾಪರ್. ನೀವು ರೆಗ್ಯುಲರ್ ಕಸ್ಟಮರ್ಸ್ ಅಮೂಲ್ಗೆ? ಹಾಂ, ಅವಾಗ ಹೋಗಿ ಬರ್ತಿರ್ತೀವಿ. ನಿಮ್ಮದು ಫೇವ್ರೆಟ್ ಫ್ಲೇವರ್ ಐಸ್ ಕ್ರೀಮ್ ಯಾವುದು? ಬೆಲ್ಜಿಯಂ ಚಾಕ್ಲೇಟ್. ಬೆಲ್ಜಿಯಂ ಚಾಕ್ಲೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರು ತಣ್ಣಗಾದ್ರಿಲ್ಲ? ಇನ್ಫಾರ್ಮೇಶನ್ ಸಿಕ್ತಿಲ್ಲ ಎಲ್ಲರಿಗೆ? ಎಲ್ಲ ಮಸ್ತ? ನಿಮ್ಗೂ ಇನ್ಫಾರ್ಮೇಶನ್ ಸಿಕ್ತಿಲ್ಲ ಎಲ್ಲರಿಗೆ? ಆಕಾಶ, ಅಜಯ, ಇನ್ಫಾರ್ಮೇಶನ್ ಸಿಕ್ತಿಲ್ಲ ಎಲ್ಲರಿಗೆ? ಅಮೂಲ್